ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇದು ಬುಧವಾರದ ವ್ಲಾಗ್ ಆಗಿದೆ. ಬುಧವಾರ ನಮ್ಮದು ಟೈಮ್ ಟೇಬಲೇ ಚೇಂಜ್ ಆಗಿಬಿಡ್ತು. ಯಾಕೆ ಅಂತಂದರೆ ನಮ್ಮ ಮನೆಯವರು ಬೆಳಗ್ಗೆನೇ ಬರ್ತೀನಿ ನಾವು ಹೋಗೋಣ ಅಂತ ಹೇಳಿದರು. ಬಟ್ ಅವ್ರು ಬರೋದು ಲೇಟ್ ಆಯಿತು. ನಾನು ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಇವತ್ತೇನೋ ಕೆಲಸ ಇತ್ತು. ಹಂಗಾಗಿ ನಾನು ಬರೋ ಟ್ರೈನ್ ಲೇಟ್ ಆಗುತ್ತೆ, ನಾನು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದ್ರು. ತಿಂಡಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದು ಎಲ್ಲ ಅದ್ಲು ಬದಲಾಗೋಯ್ತು. ಹೊರಗಡೆ ಹೋಗೋದ್ರಿಂದ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಅವಲಕ್ಕಿ ಮಾಡಿಕೊಂಡೆ. ಅವಳಿಗೆ ಮಾಡಿಕೊಟ್ಟು ಅವಳು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ತಿಂಡಿ ಹಾಕ್ಕೊಟ್ಟು ನಾನು ಸಹ ರೆಡಿಯಾಗಿ ತಿಂಡಿ ತಿಂದು ರೆಡಿಯಾಗಿ ಹಾಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದೆ. ಇವತ್ತು ಅವಳಿಗೆ ಬ್ಲೂ ಡೇ ಇತ್ತು, ಹಾಗಾಗಿ ಬ್ಲೂ ಕಲರ್ ಡ್ರೆಸ್ ಹಾಕಬೇಕಿತ್ತು. ಹಿಂಗೆ ಹೋಗ್ತಾನೆ ಬಿಟ್ಟು ಹೋಗೋಣ ಅಂತ ರೆಡಿ ಆದೆ. ಯಾವುದೇ ಆಗಲಿ ಎಲ್ಲ ಒಂದು ಪ್ಲ್ಯಾನ್ ಪ್ರಕಾರ ಅಲ್ವಾ, ಒಂದು ಸ್ವಲ್ಪ ಚೇಂಜಸ್ ಆದ್ರೂ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಲ್ವಾ, ಹಂಗೆ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಹಿಂಗೆ ಆದಾಗ ನಾವು ಅಡ್ಜಸ್ಟ್ ಆಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಇವತ್ತಿನ ಕೆಲಸ ಆಗ್ತಿರ್ಲಿಲ್ಲ. ಹಂಗಾಗಿ ಹೋಗೋಣ, ಅವಳು ಬರೋ ಅಷ್ಟೊತ್ತಿಗೆ ಸ್ಕೂಲಿಂದ ಅವಳನ್ನು ಕರ್ಕೊಂಬರೋ ಅಷ್ಟೊತ್ತಿಗೆ ಹೋಗಿ ಬರಬೇಕಿತ್ತು. ಸ್ಕೂಲಲ್ಲಿ ಬಿಟ್ಟು ಹಂಗೆ ಆಟೋ ಬುಕ್ ಮಾಡ್ಕೊಂಬಂದೆ. ಇದೊಂದು ವಿಷಯ ಹೇಳಬೇಕು, ಅದು ಏನಪ್ಪ ಅಂತಂದರೆ ಇದು ಈ ಫೋನ್ಪೇ ಎಲ್ಲ ಬಂದಾಗಿಂದ ಫೋನಲ್ಲಿ ದುಡ್ಡು ಹೆಂಗೆ ಹೋಗ್ತವೆ ಅಂತಲೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಏಕೆಂದರೆ ಕೈಯಿಂದ ಕೊಡೋದಲ್ವಲ್ಲ, ಎಲ್ಲ ಫೋನ್ಪೇ ಎಲ್ಲ ಇರೋ ಅಕೌಂಟಲ್ಲಿ ಹೆಂಗೆ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನಾದರೂ ನಿಮ್ಗೇನಾದರೂ ಹಿಂಗೆ ಅನಿಸುತ್ತಾ, ಈ ಫೋನ್ಪೇಲಿ ಹಿಂಗೆ ದುಡ್ಡು ಹೋಗ್ತಿರುತ್ತೆ ಅಂತ ಅನಿಸುತ್ತಾ, ಕೈಯಲ್ಲಿ ಇದ್ದಿದ್ದು ಖರ್ಚು ಮಾಡೋದಕ್ಕೂ ಫೋನ್ಪೇಲಿ ಖರ್ಚು ಮಾಡೋದಕ್ಕೂ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ. ನಾನಿವಾಗ ಆಟೋದಲ್ಲಿ ಹೋಗ್ತಿದ್ದೀನಿ. ಅಂದರೆ ನಾನು ಇಲ್ಲಿ ಮೈಸೂರಲ್ಲಿದ್ದು ನಾವು ಮೈಸೂರು ಅಷ್ಟೊಂದು ಏನೂ ನೋಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಮನೆಯವ್ರ ಡ್ಯೂಟಿ ಹೆಂಗಿರುತ್ತೆ. ಮತ್ತು ಇವಳು ಚಿಕ್ಕಳಾಗಿರೋದ್ರಿಂದ ಹಿಂಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಪ್ಯಾಲೇಸ್ ಎಷ್ಟು ಸಲ ನೋಡಿದ್ರು ನೋಡಬೇಕು ಅಂತ ಅನಿಸೋ ಜಾಗ ಇದು. ಏನೇ ಆಗಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅಲ್ವಾ ಇದು. ಹಾಗಾಗಿ ಎಷ್ಟು ಸಲ ನೋಡಬೇಕು ಅಂದರೂ ಪದೇ ಪದೇ ಮತ್ತೆ ನೋಡಬೇಕು ಅದನ್ನು ಅಂತ ಅನಿಸುತ್ತೆ. ಇನ್ನು ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅವಳನ್ನು ಕರ್ಕೊಂಡು ಬಂದೆ. ಮಧ್ಯಾಹ್ನ ನಾನು ಅಲ್ಲಿಂದ ಬಂದು ಸುಸ್ತಾಗಿತ್ತು, ಹಂಗಾಗಿ ಏನು ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಏನಕ್ಕೆ ಹೋಗಿದ್ದೆ ಏನು ಅನ್ನೋದನ್ನ ಬೇಕಾದರೆ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ಮನೇಲಿ ಇದು ಹುರುಳಿಕಾಳು ಮುಗ್ದೋಗಿತ್ತು, ಅಂದರೆ ಮೊಳಕೆ ಹುರುಳಿಕಾಳು ಮುಗ್ದೋಗಿತ್ತು. ಹಾಗಾಗಿ ಊರಿಂದ ಕೊಟ್ಟು ಕಳಿಸಿರೋದ್ರಿಂದ ಅದರಲ್ಲಿ ಸ್ವಲ್ಪ ಮಿಳ್ಳೆಕಾಳು ಎಲ್ಲ ಬರುತ್ತೆ. ಕಲ್ಲು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ರು ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ಈ ಹುರುಳಿಕಾಳನ್ನ ನೆನೆಸೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಹೆಂಗೆ ಅಂತಂದರೆ ಹುರುಳಿಕಾಳು ಇದು ಹೊಲದಲ್ವ, ನಮ್ಮ ಹೊಲದ್ದು ಅಂದರೆ ಹೊಲದಾಗಿರೋದ್ರಿಂದ ಅದು ಸ್ವಲ್ಪ ನೆನೆಯೋದು ಸಹ ಲೇಟ್ ಇರುತ್ತೆ. ಏಕೆ ಅಂತಂತಂದರೆ ಅದು ಬೆಳೆಯೋ ಹೊಲನೂ ಸಹ ಅದಕ್ಕೆ ಎಫೆಕ್ಟ್ ಆಗುತ್ತಂತೆ. ಅಂದರೆ ಮತ್ತು ಹೊಸ ಕಾಳಾದರೆ ನೆನೆಯಲ್ಲ, ಒಂದು ವರ್ಷ ಸ್ವಲ್ಪ 6 ತಿಂಗಳು ಎಲ್ಲ ಹಳೇದಾದಮೇಲೆ ಚೆನ್ನಾಗಿ ನೆನೆಯುತ್ತೆ. ಹಂಗಾಗಿ ನಾನು ಸ್ವಲ್ಪ ಸಂಜೆ ಬೇಗ ನೆನೆಸಿ ಇನ್ನು ವಾಕ್ ನನಗೆ ಬೇಕೇ ಬೇಕು. ಈ ವಾಕ್ ಹೆಂಗೆ ಅಂತಂತಂದರೆ ಇದನ್ನು ಮಾಡಲಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸುತ್ತೆ. ಏಕೆ ಅಂತಂದರೆ ಅಭ್ಯಾಸ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಈ ರೀತಿ ಒಂದು 20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಚೆನ್ನಾಗಿ ವಾಕ್ ಮಾಡ್ಕೊಂಬಂದ್ಬಿಟ್ರೆ ಬಾಡಿನೇ ಫ್ರೀ ಅನಿಸುತ್ತೆ. ಹಂಗಾಗಿ ಸಂಜೆ ಟೈಮು ಮಾತ್ರ ಇದನ್ನು ಮಿಸ್ ಮಾಡಲ್ಲ. ಮತ್ತು ಊಟ ಆದಮೇಲೆ ಅಷ್ಟೇ ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಅಂತೂ ಮಿಸ್ ಮಾಡಲ್ಲ. ಇದು ಅಭ್ಯಾಸ ಆಗಿರೋದ್ರಿಂದ ಬಿಡೋಕ್ಕೂ ಆಗಲ್ಲ. ಇದರಿಂದ ನನಗೆ ತುಂಬ ಎಫೆಕ್ಟ್ ಅನಿಸಿದೆ, ಚೆನ್ನಾಗಿ ಅನಿಸಿದೆ, ನನಗೆ ಎಫೆಕ್ಟಿವ್ ಆಗಿದೆ. ಯಾಕೆಂತಂದರೆ ಬಾಡಿ ಫ್ರೀ ಆಗುತ್ತೆ, ಒಂಥರ ಏನೋ ಒಂಥರ ಸಡಿಲ, ಒಂಥರ ಮನಸ್ಸು ನಿರಾಳ ಆಗುತ್ತೆ. ಎಲ್ಲದನ್ನು ಒಂಥರ ಏನೋ ಆ ಗಾಳಿ ತಗೊಳ್ಳೋದ್ರಿಂದನೇ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಹಂಗಾಗಿ ಇದನ್ನು ರೆಗ್ಯುಲರಾಗಿ ನಾನು ಮಾಡೇ ಮಾಡ್ತೀನಿ. ನಾನು ಇದು ಒಂದು ನನ್ನ ಒಳ್ಳೆ ಹ್ಯಾಬಿಟ್, ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದಾಗಿದೆ ನನಗೆ. ಇನ್ನು ಸಂಜೆ ಅಡುಗೆ ಮಾಡೋಣ ಅಂತ ನಂಗೆ ನಮ್ಮ ಮನೆಯವರು ಸಂಜೆ ಡ್ಯೂಟಿ ಮುಗಿಸ್ಕೊಂಬಂದರು. ಹಂಗಾಗಿ ಇವತ್ತು ಅವಳದು ಹೋಮ್ವರ್ಕು ಏನಿರಲಿಲ್ಲ, ಪಾರ್ಕಿಗೆ ಹೋಗ್ಬಿಟ್ಲು ಅವಳು. ಇನ್ನು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಮಜ್ಜಿಗೆ ಸಾಂಬಾರು ನಮ್ಮ ಹಳ್ಳಿ ಕಡೆ ಮಾಡೋ ಸಾಂಬಾರು. ಅವರು ಸಂಜೆ 1 ಟೈಮಿಗೆ ಮಾತ್ರ ಮಾಡ್ತಾರೆ. ಇನ್ನು ನಾವು ಸಿಟಿಲಾದರೆ ಬೇಕಾದ್ರೆ ಮಧ್ಯಾಹ್ನನೂ ಮಾಡ್ಕೊಂಡು ಅದನ್ನು ಸಂಜೆ ಊಟ ಮಾಡ್ತೀವಿ. ಬಟ್ ಅವ್ರು 1 ಟೈಮಿಗೆ ಮಾಡ್ಕೊಳ್ತಾರೆ. ಶೀತ ಕೆಮ್ಮು ಇದ್ದರೆ ಹಂಗೆ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಮುದ್ದೆಗಂತೂ ತುಂಬ ಅಂದರೆ ತುಂಬ ಒಂದೊಳ್ಳೆ ಕಾಂಬಿನೇಷನ್ ಸಾಂಬಾರು. ಅಷ್ಟೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈಗ ಸಂಜೆ ಟೈಮ್ ನಾವು ಬಂದಾಗ ಆರಾಮಾಗಿ ಮಾಡ್ಕೊಬೋದು. ಇನ್ನು ಇದಕ್ಕೆ ಅವರು ಕಾಳು ಹಾಕಿ ಮಾಡ್ತಾರೆ. ನಾನಿಲ್ಲೇನು ಹೆಸ್ರು ಕಾಳು, ಕಡಲೆಕಾಳು, ಹುರುಳಿಕಾಳು ಹುರಿದ್ಬಿಟ್ಟು ಹಾಕಿ ಮಾಡ್ತಾರೆ. ಯಾವುದಾದ್ರೂ ಒಂದು ಕಾಳು ಇದರಲ್ಲಿ ಹೇಳಿದ ಕಾಳಲ್ಲಿ ಹುರಿದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಮಾಡ್ತಾರೆ. ನಾನಿಲ್ಲೇನು ಕಾಳು ಹಾಕ್ತಿಲ್ಲ. ಇಲ್ಲಿ ಮೊಸರು ಇತ್ತಲ್ವ, ಮೊಸರನ್ನ ಫಸ್ಟು ಕಡ್ಕೊಬೇಕು. ಅದು ಸ್ವಲ್ಪ ಹುಳಿ ಬಂದಿರಬೇಕು. ಆ ಹುಳಿ ಸಿಹಿ ಮೊಸರಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಮಜ್ಜಿಗೆ ಸಾಂಬಾರು. ಸ್ವಲ್ಪ ಹುಳಿ ಬಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಬೇಕಾಗಿರೋ ತರಕಾರಿಗಳ್ನೆಲ್ಲ ಕಾಯಿ ಮುಗ್ದೋಗಿತ್ತು, ಹಾಗಾಗಿ ಕಾಯಿ ತುರ್ಕೊಂಡು ತರಕಾರಿ ಹೆಚ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಅಷ್ಟರಲ್ಲಿ ಅವರು ನಮ್ಮ ಮನೆಯವರು ನನ್ನ ಮಗಳು ಬಂದರು, ವಾಕ್ ಮುಗಿಸ್ಕೊಂಡು ಬಂದು ಹೇಳ್ತಾ ಇದ್ಲು,
ಅಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅಂತೆಲ್ಲ ಹೇಳ್ತಾ ಇದ್ಲು ಸ್ಟೋರಿನ. ಅವಳು ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ರಂತೆ. ಇನ್ನು ಹಿಂಗೆ ಕಾಯಿ ಮುಗ್ದೋದ್ಮೇಲೆ ಹಿಂಗೆ ಒಂದು ಸಲ ತುರಿದ್ಬಿಟ್ಟು ನಾನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಪ್ರತಿದಿನ ತುರಿಯಲ್ಲ, ಅದು ಮುಗ್ದೋಗೋವರೆಗೂ ಅದನ್ನೇ ಯೂಸ್ ಮಾಡಿ ಫ್ರೀಝರಿಂದ ತೆಗೆದು ಆಮೇಲೆ ಮತ್ತೆ, ಏಕೆಂದರೆ ನಾನು ಅದನ್ನು ಕಾಯಿ ಚಟ್ನಿಗೆ ನಾನು ಕಡಿಮೆ ಚಟ್ನಿಗೆ ಸ್ವಲ್ಪ ಫ್ರೆಶಲ್ಲಿ ಹಾಕ್ತೀನಿ, ಏಕೆಂದರೆ ಫ್ರೀಝರಿಗೆ ಇಟ್ಟಿರೋದು ಹಾಕೋಕ್ಕಾಗಲ್ಲ ಅಂತ, ಕೋಲ್ಡ್ ಆಗುತ್ತೆ ಅಂತ. ಇನ್ನು ಸಾಂಬಾರಿಗಾದರೆ ಎಲ್ಲ ಕುದಿಸ್ತೀವಲ್ವ, ಹಾಗಾಗಿ ಫ್ರೀಝರಲ್ಲಿ ಇಟ್ಕೊತೀನಿ, ಬೇಗ ಹಾಳಾಗಲ್ಲ ಫ್ರೀಝರಲ್ಲಿ ಇಡೋದ್ರಿಂದ. ಇನ್ನು ಬೇಕಾಗಿರೋಂಥ ತರಕಾರಿ ಹೆಚ್ಕೊಳ್ತಾ ಇದ್ದೀನಿ. ಇದಕ್ಕೇನು ಕಾಳು ಹಾಕ್ತಿಲ್ಲ ಅಲ್ವ, ಹಾಗಾಗಿ ಇದಕ್ಕೆ ಒಗ್ಗರಣೆಗೆ ಮತ್ತು ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಬೇಕು. ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಬೇಕು, ಆವಾಗಲೇ ಇದು ರುಚಿ ಸಿಗೋದು. ಏಕೆಂದರೆ ಅದು ಪ್ಲೇನ್ ಸಾಂಬಾರು ಆಗಿರುತ್ತಲ್ವ, ಕಾಳೇನೋ ಆಗ್ತಿಲ್ಲ, ಹಂಗಾಗಿ ಈರುಳ್ಳಿನೇ ಚೆನ್ನಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ. ನಾನಾ ರೀತಿಯಲ್ಲಿ ಮಜ್ಜಿಗೆ ಸಾಂಬಾರು ಮಾಡ್ತಾರೆ, ಈ ರೀತಿ ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ. ನೀವಂತೂ ಈ ಸಾಂಬಾರಿಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಏನೇ ಆಗಲಿ, ನಮ್ಮ ಹಿರಿಯರ ಊಟ, ನಮ್ಮ ಹಳ್ಳಿ ಊಟ ಅಂತಂದರೆ ಅದು ಅದೇ ಟೇಸ್ಟೇ ಬೇರೆ, ಆ ರುಚಿನೇ ಬೇರೆ. ಟೇಸ್ಟು ರುಚಿನೇ ಎರಡೂ ಒಂದೇ. ಅದು ಟೆಕ್ಸ್ಚರ್ ಎಲ್ಲದೂ ಅಷ್ಟೇ, ಎಲ್ಲದೂ ಡಿಫ್ರೆಂಟಾಗಿರುತ್ತೆ. ಅವ್ರ ಊಟನ ನಾವು ಚಿಕ್ಕದ್ರಿಂದ ತಿಂದಿರೋದು, ಅದನ್ನು ಮತ್ತೆ ನಾವು ಬಿಡೋಕ್ಕಾಗಲ್ಲ. ನನ್ನ ಮಗಳಿಗೂ ಅಷ್ಟೇ, ಅವಳಿಗೆ ನಾವು ಇಲ್ಲಿ ಏನೇ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ರು ಅವಳಿಗೂ ಹಳ್ಳಿ ಊಟ ಅದೇ ನಾವೇನು ಮಾಡೋದ್ರಿಂದ ಅಂತಲ್ಲ, ಅವಳಿಗೆ ಅಂದರೆ ಕೆಲವೊಂದು ಇರುತ್ತಲ್ವ, ಅವರು ಚಿಕ್ಕದ್ರಿಂದನೂ ಅಭ್ಯಾಸ ಆಗಿದೆ. ನಾವು ಸಿಟಿಲಿ ನಮ್ಮ ಅತ್ತೆ ಮನೇಲೆಲ್ಲ ಕಡಿಮೆ, ಬಟ್ ಊರಲ್ಲಿ ಮಾಡೋ ಸಾಂಬಾರು ಅದು ಹೆಂಗೆ ಇಷ್ಟನೋ ಗೊತ್ತಿಲ್ಲ ಅವಳಿಗೆ. ಹಳ್ಳೀಲಿ ಮಾಡೋ ಸಾಂಬಾರೇ ನನ್ನ ಮಗಳಿಗೆ ಇಲ್ಲೂ ಇಷ್ಟಪಡೋದು, ಹಂಗಾಗಿ ನಾನು 2 ಥರದ್ದು ಸಾಂಬಾರು ಮಾಡ್ತೀನಿ. ಇನ್ನು ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ. ಮೆಣಸಿನ್ಕಾಯಿ ಒಂದು ಟೈಮಿಗಲ್ವ ಸಾಂಬಾರು ಮಾಡ್ತಿರೋದು, ಹಾಗಾಗಿ ಹೆಚ್ಚಿಗೆ ತೊಗೊಂಡಿಲ್ಲ ಮೆಣಸಿನ್ಕಾಯಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಒಂದು ಸ್ವಲ್ಪ ದೊಡ್ಡದೇ ಇತ್ತು, ಮೀಡಿಯಮ್ ಸೈಜ್ಗಿನ ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು 1-2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ 3 ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ. ಇಲ್ಲಿ 1.5 ಉರಿಯೋದಕ್ಕೆ ಹಾಕಿದ್ದೀನಿ, 1.5 ಹಾಗೇನೆ ಒಗ್ಗರಣೆದಕ್ಕೆ ನಾನು ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಒಗ್ಗರಣೆಗೆ ಈರುಳ್ಳಿ ಜೊತೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಹಾಕಿದ್ರೆ ಚಟ್ನಿಗೆ ಅದಾದರೆ ಎತ್ತಿಡ್ಬೋದು, ಇದು ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಹುರ್ಕೊಬೇಕು, ಈ ಕಲರ್ ಬರಬೇಕು ಈರುಳ್ಳಿ. ಹುರಿದೇ ಮಾಡಬೇಕು, ಇದನ್ನು ಹುರಿದು ಮಾಡಿದಾಗಲೇ ಇದು ಚೆನ್ನಾಗಿರುತ್ತೆ. ಇನ್ನು ಊರಲ್ಲಿ ಅಕ್ಕಿ ಕಾಳನ್ನ ನೆನೆಸಿ ಹಾಕ್ತಾರೆ, ನಾನಿನ್ನೇನು ಅಕ್ಕಿ ಹಾಕ್ತಿಲ್ಲ, ಯಾಕೆಂದರೆ ತುಂಬ ಜನ ಇರ್ತಾರಲ್ವ ಅಲ್ಲಿ, ಹಂಗಾಗಿ ನಾನಿಲ್ಲಿ ಸ್ವಲ್ಪ ಸಾಂಬಾರು ಮಂದ ಬರಲಿ ಅಂತ ಹೇಳ್ಬಿಟ್ಟು ಒಂದೇ 1 ಸ್ಪೂನಷ್ಟು ಕಡಲೆ ಹಾಕ್ತಾಯಿದ್ದೀನಿ, ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ 1 ಹಿಡಿಯೋಷ್ಟು ಹಾಕ್ತಾಯಿದ್ದೀನಿ, ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಮುದ್ದೆಗೊಂದು ತುಂಬ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರದ ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕಿನ್ನೇನು ಬೇಕಾಗಲ್ಲ. ಸಾಂಬಾರದ ಪುಡಿ 1 ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ, ಹೆಚ್ಚಿಗೆ ಏನು ಹಾಕ್ತಿಲ್ಲ ಇದಕ್ಕೆ. ಬೇಕಾದರೆ ನೀವು ಶುಂಠಿನೂ ಸಹ ಹಾಕ್ಬೋದು, ಶುಂಠಿ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಬಂದರೆ ಆಯಿತು. ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಿಟ್ರೆ ನೋಡಿ ಯಾವ ಕಲ್ಲರ್ ನೋಡಿನೇ ಅದನ್ನು ಊಟ ಮಾಡಬೇಕು ಮುದ್ದೆ ಜೊತೆ ಅಂತ ಅನಿಸುತ್ತೆ. ಮಾಮೂಲಿ ಸಾಂಬಾರಿಗಿನ ಈ ಥರ ಒಂದು ಹಸಿ ಖಾರ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ. ಇದು ನಾವು ಮಜ್ಜಿಗೆ ಅಂಬ್ರ ಅಂತಲೂ ಕರೀತಾರೆ. ಶೀತ ಕೆಮ್ಮು ಆಗಿಬಿಟ್ರೆ ಮಾತ್ರ ಇದು ಸ್ವಲ್ಪ ಖಾರವಾಗಿ ಮಾಡಿದ್ರೆ ಎಲ್ಲ ಅದು ಶೀತ ಕೆಮ್ಮೆಲ್ಲ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವಾಗೆಲ್ಲ ಮಾಡಿದಾಗ ನಮ್ಮ ಮನೆಗಳಲ್ಲಿ ಹಂಗೆ ಕೊಡೋರು ನಮಗೂ ಶೀತ ಆದರೆ. ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಈರುಳ್ಳಿ ಹೇಳಿದ್ನಲ್ಲ, 1 ದೊಡ್ಡ ಸೈಜ್ ಈರುಳ್ಳಿ ಹಾಕಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೀನಿ. ಚಿಕ್ಕ ಮಕ್ಕಳಿದ್ದಾಗ ನಮಗೆ ಕೊಡೋರು, 1 ಲೋಟ ಕೊಡೋರು. ಕಾಳು ಕೊಡ್ತಿರ್ಲಿಲ್ಲ ಅಂತಂದರೆ ಅದು ಮುದ್ದೆಗೆ ನೆನೆಸ್ಕೊಳ್ಳೋಕೆ ಕಾಳು ಚೆನ್ನಾಗಿರೋದು, ಕುಡಿಯೋದಕ್ಕೂ ಹಾಕೋರು, ಆದ್ರೂ ಹಿಂಗೆ ಕೊಡೋರು. ನಾನು ತಿಂತಿರ್ಲಿಲ್ಲ ಕಾಳನ್ನ, ಹಂಗಾಗಿ ನಮ್ಮ ಮನೇಲಿ ಕೊಡೋರು. ತುಂಬ ಚೆನ್ನಾಗಿರೋದು, ಹಾಗೆ ಕುಡಿಯೋರು. ಸಾಂಬಾರು ಮಾಡಿದ್ರೆ ಫಸ್ಟ್ ಕುಡಿದು 1 ಲೋಟ ಆಮೇಲೆ ಊಟ ಮಾಡೋರು ನಮ್ಮ ಮನೆಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ. ಖಾರನ ಹಸಿ ವಾಸನೆ ಹೋಗೋವರೆಗೂ, ಅಂದರೆ ಕಾಯಿ ಮಾತ್ರ ಹಸಿದಿದೆ, ಇನ್ನೇನು ಯಾವುದೂ ಇಲ್ಲ, ಹಾಗಾಗಿ ಅದು ವಾಸನೆ ಕೊತ್ತಂಬರಿ ಸೊಪ್ಪೆಲ್ಲ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಇದೇ ಟೈಮಲ್ಲಿ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನನ್ನ ಮಗಳು ಇದ್ದು ಅವಳು ಕೇಳ್ತಾನೆ ಇದ್ಲು, ಏನೋ ಅವಳದೆಲ್ಲ ಡೌಟ್ಸ್ ಎಲ್ಲ ಇರುತ್ತಲ್ಲ, ಏನೇನು ಈ ಕಡೆ ಅಡುಗೆ ಮಾಡ್ತಿರ್ಬೇಕು, ಈ ಕಡೆ ಡೌಟ್ಸ್ ಕೇಳ್ತಿರ್ಬೇಕು ಅವಳು. ನಮ್ಮ ಮನೆಯವರಿದ್ದರೆ ಸ್ವಲ್ಪ ನಾನು ಫ್ರೀ ಆಗಿಬಿಡ್ತೀನಿ, ಅವಳದೇನು ನನ್ನ ಟೆನ್ಷನ್ ಇರಲ್ಲ ನನಗೆ. ಅವರು ನಮ್ಮ ಮನೆಯವ್ರ ಜೊತೆನೇ ಅವಳು ತುಂಬ ಚೆನ್ನಾಗಿರ್ತಾಳೆ, ಯಾಕೆಂದರೆ ಅವರಪ್ಪ ಡೈಲಿ ಇರಲ್ವಲ್ಲ, ಹಂಗಾಗಿ ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾಳೆ. ಇನ್ನು ಇದನ್ನು ನಮ್ಗೆ ಎಷ್ಟು ಬೇಕಷ್ಟು ಅಂದರೆ ಮಜ್ಜಿಗೆನೂ ಹಾಕ್ತೀವಿ, ಹಾಗಾಗಿ ನೋಡಬೇಕು ಖಾರ ಎಷ್ಟು ಬೇಕಷ್ಟನ್ನ ಈ ರೀತಿ ಕುದಿಸ್ಕೊಬೇಕು. ಖಾರ ಎಲ್ಲ ನೋಡಿ ಈ ಸ್ವಲ್ಪ ಗಟ್ಟಿ ಆಯ್ತಲ್ವ, ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನಾವು ಇದನ್ನು ಸ್ಟವ್ನ ಆಫ್ ಮಾಡಬೇಕು. ಮತ್ತು ನೋಡಿ ಕಡಿಮೆ ಮಾಡ್ತಾಯಿದ್ದೀನಿ, ಜಾಸ್ತಿ ಇಟ್ಟರೆ ಅದು ಮೇಲೆ ಸಿಡಿಯುತ್ತೆ, ಅದು ಮಂದ ಬಂದುಬಿಡುತ್ತೆ, ಗೊತ್ತಾಗುತ್ತೆ, ದಪ್ಪ ಆಗುತ್ತೆ ಖಾರ, ಯಾಕೆಂದರೆ ಕಾಯಿನೂ ಗಟ್ಟಿ ಆಗುತ್ತೆ, ಮತ್ತು ಕಡಲೆನೂ ಹಾಕಿರ್ತೀನಲ್ವ, ಹಾಗಾಗಿ ನಾನು 1 ಟೈಮ್ಗೆ ಅಷ್ಟೇ ಮಾಡ್ಕೊಳ್ತಿರೋದು.
ಇವಾಗ ಈ ಕಡೆ ಮುದ್ದೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಟೈಮ್ ನಮ್ಮನೇಲಿ ಬೇಗನೆ ಊಟ. ಅದೇನೋ ಅಂತಂದರೆ ಅದು ಫಾಸ್ಟಿಂಗ್ ಹಂಗೆ ಅಲ್ವಾ, ಅದು ಒಂದು 12 ಅವರ್ಸ್ ಆದ್ರೂ ನಮ್ಮ ಬಾಡಿನ ಏನು ನೀರು ಕುಡಿಬೋದು. ಹಂಗೇ ಫ್ರೀಯಾಗಿ ಬಿಟ್ಟರೆ ಅದು ಎಲ್ಲ ಡಿಟಾಕ್ಸ್. ಯಾವುದು ಡಿಟಾಕ್ಸ್ ಅಂತಂದರೆ ನಮ್ಮ ಬಾಡಿನೇ ಡಿಟಾಕ್ಸ್ ಆಗುತ್ತೆ. ಎಲ್ಲ ಹೇಳ್ತಾರೆ ಅದನ್ನು ಕುಡಿಬೇಕು ಇದನ್ನು ಕುಡಿಬೇಕು, ಬಟ್ ಎಲ್ಲ ಇದನ್ನು ನಮ್ಮ ಬಾಡಿಲೇ ಇರುತ್ತೆ. ಯಾಕೆಂದರೆ 12 ಅವರ್ಸ್ ನಾವು ಗ್ಯಾಪ್ ಕೊಟ್ಟಾಗ 12ಇಂದ 13-14 ಅವರ್ಸ್ ನಮ್ಮ ಖಾಲಿ ಹೊಟ್ಟೆಲಿದ್ದಾಗ ಆಟೋಮೆಟಿಕಲಿ ಅದು ಡಿಟಾಕ್ಸ್ ಆಗೇ ಆಗುತ್ತೆ. ಹಾಗಾಗಿ ಸಂಜೆ ಬೇಗ ಊಟ ಮುಗಿಸ್ಕೊಂಡ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು 12ರಿಂದ 13 ಗಂಟೆ ಗ್ಯಾಪ್ ಆಗೇ ಆಗುತ್ತೆ. ಹಾಗಾಗಿ ನಾನು ಬೇಗನೆ ನಮ್ಮ ಮನೆಯವರು ಇಲ್ಲಿ ನನ್ನ ಮಗಳಿಗೂ ಅಷ್ಟೇ ಬೇಗ ಕೊಟ್ಟು ಅಭ್ಯಾಸ ಮಾಡಿದ್ದೀವಿ. ಅವರಿದ್ರೂ ಅಷ್ಟೇ ನಮ್ಮದು ಇದೇ ಊಟ. ನಮಗೆ ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿದ್ದೂ ಅಷ್ಟೇ. ಈಗ ಇನ್ನು ಅದೆಲ್ಲ ಆರಿದ ಮೇಲೆ ನಾನಿಲ್ಲಿ ಮಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಜ್ಜಿಗೆನ ನೋಡಬೇಕು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಜ್ಜಿಗೆನ ಸೇರಿಸ್ಕೊಂಡ್ರೆ ನಮಗೆ ಸಾಕು. ಮುದ್ದೆಗೆ ಸ್ವಲ್ಪ ಗಟ್ಟಿ ಬೇಕು, ಅನ್ನಕ್ಕೆ ಸ್ವಲ್ಪ ನೀರಂಗಿದ್ರೂ ಊಟ ಮಾಡ್ಬೋದು, ಬಟ್ ಮುದ್ದೆಗೆ ಗಟ್ಟಿ ಬೇಕು. ಇನ್ನು ಆ ಕಡೆ ಮುದ್ದೆನೂ ಇಟ್ಕೊಂಡಿದ್ದೆ, ಬಿಸಿ ಬಿಸಿ ಮುದ್ದೆ. ಇನ್ನು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಬಂದಿದ್ರಲ್ವ, ಅವರೆಲ್ಲ ರೆಡಿಯಾಗಿ ಬಂದರು. ಹಂಗಾಗಿ ಇವಾಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ಅವ್ನಿಗೆ ಹೇಳ್ತಾ ಇದ್ದೀನಿ ಬಿಸಿ ಕಟ್ಟಿದ ತಕ್ಷಣ ಮುದ್ದೆನೇ ಈ ಕಡೆ ಹಾಕ್ಕೊಟ್ಬಿಡ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ನಾವು ಇಷ್ಟೇ ನಾನು ಹೇಳ್ತಿದ್ದು, ಯಾವತ್ತೂ ಅಷ್ಟೇ ಜೀವನ ಸರಳವಾಗಿರಬೇಕು ಅಂತಂದರೆ ನಾವು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡೋದನ್ನ ಮೊದಲು ಬಿಡಬೇಕು. ಅದೇ ರೀತಿ ನಮ್ಮ ಚಿಂತನೆಗಳು ಮುಂದೆ ಉದಾತ್ತವಾಗಿರಬೇಕು, ತುಂಬ ಇದ್ರಾಗಿರಬೇಕು ಅಂತ ಹೇಳ್ತಾರೆ.